ಗೈಸ್, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ನಮ್ಮ ಅಕ್ಕ ಅವರು. ಈ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ಅಲ್ಲಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಅಕ್ಕ ನನಗಿಂತ ಗಿಡ ಆಗಿದ್ದಾಳೆ. ಚಪ್ಪಲ್ ತೆಗಿ ಮತ್ತೆ. ನಮ್ಮ ಅಪ್ಪನ ಬರ್ಡೇ, ನನ್ನ ಅಪ್ಪನ ಬರ್ಡೇದು ಕೇಕ್ ಬಂದಿದೆ ನಮ್ಮ ಮನೆಗೆ. ಹಾ, ಮತ್ತೆ ಡ್ರೆಸ್ ಕೂಡ ಬಂದಿದೆ. ನನ್ನ ಫ್ರೆಂಡ್ ಹತ್ರ ಹೊಲಿಸಿದ್ದು ನಾನು, ಅಂದರೆ ಅವಳ ಅತ್ತೆ ಹತ್ರ ಅಲ್ಲ, ಅವಳ ದೊಡ್ಡಮ್ಮನ ಹತ್ರ. ನಮ್ಮ ಅಪ್ಪನ ಬೋಡಿ ಕೇಕ್ ಅಪ್ಪನಿಗೆ ಸರ್ಪ್ರೈಸ್ ಆಗಿ ನಾವು ಇಟ್ಕೊಂಡು ಬಂದದ್ದು. ಅಪ್ಪನ ಇಟ್ಕೊಂಡು ಬಂದದ್ದು? ಇಲ್ಲ ಹೇಳ್ಕಿಲ್ಲ. ಸರ್ಪ್ರೈಸ್ ಅಂತ ಇಲ್ಲ, ಅಪ್ಪನ ಇಟ್ಕೊಂಡು ಬಂದದ್ದು. ದುಡ್ಡು ಮಾತ್ರ ನಾನು ಕೊಟ್ಟದಷ್ಟೇ. ನಿಮ್ಮ ಕಡೆ ಚಳಿ ಹೇಗುಂಟು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಮಾತ್ರ ತುಂಬಾ ಅಂದ್ರೆ ತುಂಬಾ ಚಳಿ ಉಂಟು ಗೈಸ್. ಹೌದು. ತೆಗಿರುವ ಎಕ್ಸೈಟ್ಮೆಂಟ್ ಅಲ್ಲಿ ಕೇಕ್ ಕಟ್ ಮಾಡಿಸ್ತಿದ್ದಾರೆ. ಮಾಡಿದ ನಾವು ಹೋಗುವೊಮ್ಮೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಆಯ್ತು, ಅಪ್ಪಂದು ಕಟ್ ಮಾಡಿಸಾಯ್ತು. ನಾನು ಪ್ರಾಪ್ತಿಗೆ ಕೇಕ್ ತಿನ್ಬೇಕಿತ್ತು, ಅದಕ್ಕೋಸ್ಕರ ಚೂರು ಹುಳಿ ಉಂಟು ಗೈಸ್. ಯಾಕೆ ಅಂತ ಗೊತ್ತಿಲ್ಲ. ಮಿಸ್ ಮಾಡ್ಕೊಂಡು ಎಷ್ಟು ದಿನ? ಇಲ್ಲ, ಮಿಸ್ ಮಾಡಿಕೊಂಡಿಲ್ಲ ಇಲ್ಲ ಗೈಸ್. ಇವಳನ್ನು ಯಾರು ಮಿಸ್ ಮಾಡ್ಕೊಳ್ತಾರೆ? ಈ ಬಡ್ಡಿ ಅಲ್ವಾ. ಹೋಗು. ಹೊಸ ಸಾಂಗ್ ನಾನೇ ಲಾಂಚ್ ಮಾಡಿದ್ದು ಗೈಸ್. ಕೇಕ್ ಕಟ್ ಮಾಡೋಣ ಇಲ್ಲ ಕೇಳಿ ಗೈಸ್, ನನ್ನ ಸಾಂಗ್ ಕೇಳಿ. ಕೇಕ್ ಕಟ್ ಮಾಡೋಣ ಇಲ್ಲ ತಿನ್ನಣ್ಣ ಎಂತ ಎಲ್ಲ ರೈಟ್ ಬರ್ತಾ ಉಂಟು. ಎಂತ ಪುಳಿ ಕೇಕ್, ಚಾಕ್ಲೇಟ್ ಕೇಕ್ ತರಬೇಕಿತ್ತು. ಲಾವಾ ಕೇಕ್ ಇದ್ದದ ಜಾಸ್ತಿ ಸ್ವೀಟ್ ಇರ್ತದ, ಚಂದ ಅಲ್ಲ. ಇದಕ್ಕಿಂತ ಚಂದ ಇರ್ತಿತ್ತು. ಇವಾಗ ನಾವು ಹೊರಟಿದ್ದೇವೆ ಒಂದು ಎಂಗೇಜ್ಮೆಂಟ್ಗೆ. ಯಾರ್ದು ಅಂದ್ರೆ ನಮ್ಮ ಅತ್ತಿಗೆದ್ದು, ನನ್ನ ಅಪ್ಪನ ದೊಡ್ಡಪ್ಪನ ಮಗಳದು. ಸೊ ಹಾಗಾಗಿ ಅಂದದ ಹೇಳಿದೆ, ಅಪ್ಪನ ಅಕ್ಕನ ಮಗಳದ್ದು. ಚಲೋ ಬಿಡಿದಿದ್ದಾನೆ. ಹೌದಾ? ನಾನು ಹೀಗೆ ಕಾಣುತ್ತಿದ್ದೇನೆ. ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇವತ್ತು, ಬಟ್ ಸ್ಟಿಲ್ ನಮ್ಮ ಅಕ್ಕ ಅಲ್ಲಿ ಚಂದ ಕಾಣ್ತೀನಿ. ಚಬಾ ನಾ ಹಾಕಿದ್ನೇಗ, ನೀನಲ್ವಾ ಸ್ಟಾರ್ಟ್ ಮಾಡಿದ್ದು. ನೋಡಿ, ದಿಸ್ ಇಸ್ ಮೈ ಸಿಸ್ಟರ್, ದಿಸ್ ಇಸ್ ಹೌ ಶಿ ಲುಕ್ಸ್. ಎಂತ ಗೈಸಿಲಿ 1% ನೆಟ್ ಇಲ್ಲ. ನಮಸ್ಕಾರ. ಹೋಟೆಲ್ ವಿಡಿಯೋ ಹೀಗೆ ಎಳಿಯೋದು. ವಿಕ್ರಾಂತ್ ಏನ ವಿಶ್ರುತ್ ಕಾಣ್ಬೇಕು. ನಾಯಿ ನೀ ಎಂತ VIP ತರ ಮಾಡುದು ಅದನ್ನು ನೋಡು. ಪ್ರಾಪ್ತಿ ಊಟ ಆಯ್ತು. ತೋರ್ಸ ನಮಗೆ ಎಂತ ಆಗ್ಲಿಕ್ಕಿಲ್ಲ, ದೊಡ್ಡ ಜನ ಏನಲ್ಲ. ಹೇಳಿ ಮಾಮ. ನಂದಿನಿ ಐಸ್ ಕ್ರೀಮ್ ಸೂಪರ್. ನೀವು ಅಡ್ವರ್ಟೈಸ್ ಮಾಡಿ ಕೊಡೋದಾ? ಪ್ರಮೋಷನ್ ಆಗಿ ಕೊಡ್ಬೇಡಿ. ಇನ್ನೊಂದು ಮನೆ ಐಸ್ ಕ್ರೀಮ್ ಇದು ಸೂಪರ್ ಇದೆಯಾ? ಬೇಕಾ ಬೇಕಾ ತಿಂದ್ಯಾ? ಸ್ವಲ್ಪ ಇನ್ನೊಂದು ಸ್ವಲ್ಪ. ಸಿಂಚತಿ ಬಾಯ್ 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 ಬಾಯ್.
ಸುಸ್ತಾಗಿ ಹೋಯ್ತು ಇವತ್ತಂತೂ, ಸಿಕ್ಕಾಪಟ್ಟೆ ಸುಸ್ತಾಯಿತು. ಹಾಗೆ ನಮಗೆ ಮಾರ್ಚ್ ಫಸ್ಟಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿದೆ ಫ್ರೆಂಡ್ಸ್. ಹಾಂ, ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು ಮಾತ್ರ ಬಸ್ಸಲ್ಲಿ. ಸೇ ಸಮಥಿಂಗ್. ಸಾಕಾಯ್ತು, ಮನೆಗೆ ಹೋಗಬೇಕು ನನಗೆ. ನಮಗೆ ಎಂತಾದ್ರೂ ಒಂದು ಚಂದದ್ದು ಕೊಟ್ಟರೆ ಸಾಕಾಗಿದೆ. ನಾವು ದುಡ್ಡು ಸೇವ್ ಮಾಡ್ಲಿಕ್ಕೋಸ್ಕರ ಊಟ ಸಹ ಮಾಡಲಿಲ್ಲ. ಬೆಳಗ್ಗೆ 5 ಗಂಟೆಗೆ ಆಯ್ತು. ಹೌದು ಗೈಸ್, ನಮಗೆ ಭಾರಿ ಚಂದದ ಬಿಸ್ಕೆಟ್ ಕೊಟ್ಟಿದ್ದಾರೆ. ಇದನ್ನೇ ಕೊಟ್ಟಿದ್ರು ಅದೊಂದು ಟೋಪಿ ಹಾಕಿ ಕಟ್ ಮಾಡ್ಬೇಕಷ್ಟೇ. ಆಯ್ತು ಇವತ್ತು ಬೆಳಿಗ್ಗೆ ಫಸ್ಟ್ ಒಂದು ಟೋಪಿ ಇತ್ತು. ಇಲ್ಲ ಆಯ್ತಾ, ನಾವು ಚಂದ ಮಾಸ್ ಮಾಡಿದ್ದೇವೆ, ಅದಕ್ಕೆ ಕೊಟ್ಟದ್ದು ನಮಗೆ. ನಮ್ಮದು ಚಂದ ಆಗ್ಲಿಲ್ಲ, ಅದಕ್ಕೆ ಸಿಗ್ಲಿಲ್ಲ. ನಿಮ್ಮದು ಎಂತದ ಥೀಮ್? ಅಮ್ಮ ನನಗೆ ಗೊತ್ತಿಲ್ಲ, ಫ್ರೀಡಮ್ ಅಂತ ಹಾಕಿದ್ರೆ ಅದೊಂದು ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಅಂತ ಇಡಬಾರ್ದು ಈ ಹಾಸ್ಟೆಲ್. ತಿನ್ಬೋದು, ಯಾಕಂದ್ರೆ ಮಧ್ಯಾಹ್ನ ತಿನ್ಲಿಲ್ಲ ಅದಕ್ಕೆ. ತಿನ್ಬೋದು. ನೀವೆಂತಲ್ಲ ಫ್ರೀಗೆ ಊಟ ಎಲ್ಲ ಇತ್ತಲ್ಲ. ಎಲ್ಲಿ? ಎಂತ ನೀವು ಬಡ್ಡರ ನೀವು? ಸೀರಿಯಸ್ಲಿ? ಬೆಳಗ್ಗೆ ಅದು ಉಂಟು, ಅದು ದೊಡ್ಡ ಹೊರಗೆ ಅಂಗಡಿ ಉಂಟು. ನಮಗೆ ಇವತ್ತು ಇಡೀ ದಿವಸ ಫ್ರೀ ಫ್ರೆಂಡ್ಸ್. ಈಗ ಇವಳು ದಿಯಾ ಅವ್ರು ಎಂತ ಮಾಡ್ತಿದ್ದಾರೆ ಅಂದ್ರೆ, ನಮಗೆ ಒಂದು ಸ್ವಲ್ಪ ಸಹ ಕೊಡದೆ ಒಬ್ಬಳೆ ಅವಳು ಕೊಟ್ಟಿದ್ದಾಳೆ ಆಯ್ತಾ, ಈ ಹಿತನಿಗೆ ಅವಳಿಗೆ ಎಷ್ಟು ಕೊಟ್ಟರು ಸಾಕು. ದೊಡ್ಡ ಬೈಟ್ ತೆಗ್ದಾದ್ಮೇಲೆ ಮತ್ತೆ ಸುಮ್ಮನೆ ಹೇಳ್ತಾಳೆ. ಇಲ್ಲ, ನಾನು ಅವಳಿಗೆ ಕೊಟ್ಟೆ, ಅವಳು ನಂಗೆ ಕೊಡ್ಲಿಲ್ಲ. ರೆಡ್ ವೆಲ್ವೆಟ್ ನೋಡಿ ಚಂದ ಉಂಟು. ನಾವು ಪ್ರಮೋಷನ್ ಮಾಡುದ? ಗೈಸ್, ನಮಗತ್ತು ರುಚಿ ರುಚಿಯಾದ ಊಟ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಮಗೆ ಚಿಕ್ಕು ಐಸ್ ಕ್ರೀಮ್ ಸಹ ಕೊಟ್ಟರು. ಎಲ್ಲಿ ಅವ? ಫ್ರೆಂಡ್ಸ್, ನಾನೀಗ ವಾಪಸ್ ಮನೆಗೆ ಬಂದೆ. ನಿನ್ನೆ ಹೋಗಿ ಸ್ಪೋರ್ಟ್ಸ್ ಡೇ ಇತ್ತು ನಮಗೆ. ಅವರು ಇವತ್ತು ರಜೆ ಅಂತ ಹೇಳಿ ವಾಪಸ್ ನಾ ಮನೆಗೆ ಬಂದೆ. ಸ್ಕೂಲಲ್ಲಿ ಎಂತ ಸಹ ಇರಲಿಲ್ಲ. 3rd ಯೂನಿಟ್ ಅಷ್ಟು ಕ್ಯಾನ್ಸಲ್ ಆಗ್ತದೆ ಅಂತೇನೋ ಅನ್ಕೊಂಡಿದ್ದೆ, ಬಟ್ ಆಗ್ತಾ ಇಲ್ಲ. ಅದು ಲೆಸ್ ತಂದ್ಲು, ಮತ್ತೆ ಕುಲ್ಫಿ ತಂದ್ಲು. ತಿಂತಾನೀಗ. ಕಸ್ಟರ್ಡ್ ಇವತ್ತು ಮಾಡ್ಲಿಕ್ಕಿಲ್ಲ, ನಾಳೆ.